ನಮಸ್ತೆ. ಸಿನಿಮಾ ತುಂಬ ಚೆನ್ನಾಗಿತ್ತು, ನನಗೆ ಭಾಳ ಇಷ್ಟ ಆಯಿತು. ತುಂಬ ಏನಂತಾರೆ ಇಮೋಷ್ನಲ್ ಆಗಿತ್ತು. ಕತೆ ಅಂದರೆ ನಾವು ಒಂದು ಪದದಲ್ಲಿ ಹೇಳೋದು ಕಷ್ಟ ಅಂತ ನನಗನ್ಸುತ್ತೆ, ಅಥವಾ ನನಗದನ್ನು ಅಂದರೆ ವರ್ಣಿಸೋಷ್ಟು ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ತುಂಬ ಚೆನ್ನಾಗಿದೆ. ಜೀವನದ ಬಗ್ಗೆ, ತಂದೆ ತಾಯಿ ಬಗ್ಗೆ, ದುಡಿಮೆ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಸರ್. ಹೇಳಬೇಕು ಅಂದರೆ ನೋಡೋದ್ರಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂತೂ ನಾನು ಹೇಳ್ಬೋದು ಸರ್. ಅದು ಹೇಳಿದೆ ಇನ್ನಿಸ್ತು ಹೇಳೋಕ್ಕಾಗಲ್ಲ. ಅದು ನೋಡಿದ ತಕ್ಷಣ ಹಂಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಂಗೆ ತಿರುಗಿ ಇನ್ನೇನು ಮಾತಾಡೋಕೆ ಹೋಗಲಿ. ಎಮೋಷನ್ ಅಂದರೆ ಅವಾಗ ನಮ್ಮ ತಂದೆ ತಾಯಿ ಜ್ಞಾಪನ ಮಾಡ್ತಾರೆ ನನಗೆ. ಹ್ಞೂ ಸರ್, ಹೌದು. ನಮ್ಮ ತಂದೆ ಅವ್ರು ಮಾಡಿರೋ ಬದೆಲ್ಲ ನಮ್ಮ ತಾಯಿ ಮಾಡಿದ್ರು, ನಮ್ಮ ತಂದೆ ಏನು ಮಾಡಿದ್ರು ಪ್ರತಿಯೊಂದು ನನಗೆ ಗೊತ್ತಿದೆ. ಹಂಗೆ ಅವಾಗಿಂದ ನಮ್ಮ ಮಿಸ್ಸಸ್ ನಂಗೆ ಗೈಡೆ, ಅವ್ರ ಶಕ್ತಿ ಪ್ರತಿಯೊಂದು ಅಷ್ಟೇ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಕೊಟ್ಟು ಕಾಸಿಗಂತೂ ಮೋಸ ಇಲ್ಲ. ಫ್ಯಾಮಿಲಿ ಸಮೇತ ಈ ಸಿನಿಮಾ ನೋಡ್ಬೋದು. ಎಲ್ಲರೂ ಬಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ ಸಿನಿಮಾ. ಆಗಿದೆ ಫುಲ್ ಫ್ಯಾಮಿಲಿ ಸಮೇತ ನೋಡೋವಂಥ ಚಿತ್ರ. ಈಗಿನ ಕಾಲದಲ್ಲಿ ಇಂಥ ಮೂವಿಗಳು ಬರ್ತಾ ಇರೋದು ತುಂಬ ಕಮ್ಮಿ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮೋರ್ ಓವರ್ ಏನಂದರೆ ನಮ್ಮ ಇಂಡಿಯಾದ ಪ್ರತಿಯೊಂದು ಲೊಕೇಶನ್ಗಳಲ್ಲಿ ಹೋಗಿ ಶೂಟ್ ಮಾಡಿದ್ದಾರೆ. ಸೊ ಇದನ್ನು ಖಂಡಿತ ನೋಡಬೇಕು. ಎಸ್ಪೆಷಲಿ ಫ್ಯಾಮಿಲಿ ಸಮೇತ ಬಂದು, ಈಗ ಏಕೆಂದರೆ ಈಗಿನ ಕಾಲದಲ್ಲಿ ತಂದೆ ಮಕ್ಕಳು, ತಾಯಿ ಮಕ್ಕಳು ಅದೆಲ್ಲ ಸಂಬಂಧಗಳೇ ಅದಕ್ಕೆ ಬೆಲೆ ಇಲ್ದಂಗೆ ಆಗಿದೆ. ನಿಜವಾಗ್ಲೂ ಈ ಮೂವಿ ಅದು ಒಂದು ಕಿತ್ತೋಗದ ಇರೋವಂಥ ಸಂಬಂಧನ ಬ್ರಿಡ್ಜ್ ಥರ ನಿಲ್ಲಿಸೋ ಅಂಥ ಒಂದು ಒಳ್ಳೆ ಮೂವಿ ಇದು. ಖಂಡಿತವಾಗ್ಲೂ ಒಳ್ಳೆ ಮೂವಿ, ಜನ ನೋಡಬೇಕಿದು. ಎಲ್ಲ ಇಷ್ಟ ಆಯಿತು. ತಂದೆಗೆ ನೋಡಬೇಕಲ್ಲ, ತಂದೆ ತಾಯಿ ನೋಡಬೇಕು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಎಮೋಷನಲ್ ಮೂವಿ, ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಅಪ್ಪ ಒಂದು ನೋಡಿದ್ರೆ ಕೆಟ್ಟದ ಸರ್. ಎಲ್ಲರೂ ಅಪ್ಪನ ಪ್ರೀತಿಸ್ರಿ, ಎಲ್ಲರೂ ಚಂದದ ಕಥೆ ಚಲೋ ಅದು. ಎಲ್ಲರೂ ನೋಡ್ರಿ, ಖುಷಿ ಪಡಿ. ಓವರಾಲ್ ಎಂಟರ್ಟೈನರ್ ಸರ್. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಅದರಲ್ಲಿ ಒಂದು ಲೈನ್ ಇದೆ, ಅಪ್ಪ ಅಮ್ಮ ಇರುವಾಗ ಹೇಳ್ಕೊಡೋ ಪಾಠಕ್ಕಿಂತ ಹೋದ್ಮೇಲೆ ಹೇಳ್ಕೊಡೋ ಪಾಠ ಲೈಫ್ ಟೈಮ್ ನೆನಪಿರುತ್ತೆ ಅಂತ. ದಟ್ಸ್ ಟ್ರೂ. ಪ್ಲೀಸ್ ವಾಚ್. ಇಟ್ಸ್ ಅ ಬ್ಯೂಟಿಫುಲ್. ಥ್ಯಾಂಕ್ ಯು. ಕನೆಕ್ಟ್ ಆಯಿತು. ಆ್ಯಕ್ಚುಲಿ ಎಲ್ಲ ಹುಡುಗರು ಕನೆಕ್ಟ್ ಆಗುತ್ತೆ, ಎಲ್ಲ ಕಾಲೇಜು ಮತ್ತು ಈಗೆಲ್ಲ ರೀಲ್ಸ್ ಮಾಡ್ತವ್ರಿಗೆಲ್ಲ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಎಲ್ಲೋ ಜೋಗಪ್ಪನ ಅರಮನೆ ನಾವು ಹಾಡು ಕೇಳಿದ್ವಿ, ಬಟ್ ಇದಕ್ಕೆ ಅರ್ಥಗರ್ಭವಾಗಿ ತುಂಬ ಫೀಲ್ ಆಗುತ್ತೆ. ಈ ಮೂವಿ ಹಾಡಿಗಿಂತ ಇನ್ನೂ ಫೇಮಸ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಜನಗಳು ಮನೇಲಿ ಕೂತ್ಕೊಂಡು ನೋಡೋದಲ್ಲ, ಇಲ್ಲಿ ಬಂದು ನೋಡಿದಾಗ ಒಂದೊಳ್ಳೆ ಎಫೆಕ್ಟಲ್ಲಿ, ಒಂದು ಒಳ್ಳೆ ವಿಜುವಲಲ್ಲಿ ಮೂವಿ ನೋಡ್ಬೋದು. ತುಂಬ ಇಷ್ಟ ಆಯಿತು. ಆಲ್ ದಿ ಬೆಸ್ಟ್ ಟೀಮ್ಗೆ. ಮತ್ತು ಕನ್ನಡ ಸಿನಿಮಾ ದಯವಿಟ್ಟು ಈ ಥರ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಮೊದಲನೇ ದಿನ ನೋಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ 2-3 ದಿನ ನಾಳೆ ನಾಡಿದ್ದು ಬಂದು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಎಲ್ಲರೂ ಇನ್ಕ್ಲೂಡಿಂಗ್ ಅಂಜನ್ ನಾಗೇಂದ್ರ, ವೆನ್ಯಾ ರೈ ಮತ್ತು ಸಂಜನಾ ದಾಸು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬ್ಯೂಟಿಫುಲ್ ಲೊಕೇಶನ್ಸು, ಅಪ್ ಟು ಗಂಗೋತ್ರಿವರೆಗೂ ಶೂಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ನದಿಗಳನ್ನೂ ತೋರಿಸಿದ್ದಾರೆ. ಫೋಟೋಗ್ರಫಿ ಅಚ್ಚುಕಟ್ಟಾಗಿದೆ. ಇದು ಒಂದು ಎಲ್ಲನೂ ಇದೆ ಪ್ಯಾಕೇಜ್. ಇದು ಪ್ರೀತಿ, ಪ್ರೇಮ, ಸೆಂಟಿಮೆಂಟು, ಫೈಟು, ಎಮೋಷನ್ನು, ಕಾಮಿಡಿ ಎಲ್ಲವೂ ಇದೆ. ಫ್ಯಾಮಿಲಿ ಸಮೇತ ನಮ್ಮ ಕನ್ನಡಿಗರು ಬಂದು ಈ ಸಿನಿಮಾ ನೋಡಿ ಸಕ್ಸಸ್ ಮಾಡಬೇಕು. ಇಂಥ ಸಿನಿಮಾಗಳು ಇತ್ತೀಚೆಗೆ ಬರ್ತಾ ಇಲ್ಲ. ಅಪ್ಪ ಮಗನ ಸಂಬಂಧ, ಅಮ್ಮ ಮಗನ ಸಂಬಂಧ. ಸೊ ಓವರಾಲ್ ಸಿನಿಮಾ ಚೆನ್ನಾಗಿದೆ. ಬೆಂಗಳೂರಲ್ಲಿ ಭಾವನೆಗಳಿಗೆ ಬೆಲೆನೇ ಇಲ್ದಂಗೆ ಆಗೋಗಿದೆ. ಹೊಡಿ ಬಡಿ ಕಡಿ ಈ ಥರದ್ದೇ ಹೆಚ್ಚು ನಾವು ನೋಡ್ತಾ ಇರೋವಂಥ ಸಮಯದಲ್ಲಿ ಒಂದು ಭಾವನಾತ್ಮಕವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ತಂದೆ ತಾಯಿ ಇರ್ಬೋದು, ಅಥವಾ ನಮ್ಮ ಬಳಗದವ್ರು ಇರ್ಬೋದು, ನಮಗೆ ಹತ್ತಿರದವ್ರು ಇರ್ಬೋದು, ಅವ್ರ ಜೊತೆಗೆ ಯಾವ ರೀತಿಯ ಕನೆಕ್ಷನ್ ಇಟ್ಕೋಬೇಕು, ಅದ್ರ ಬೆಲೆ ಇವತ್ತಿನ ಯುವಕರಿಗೆ ಸದ್ಯಕ್ಕೆ ಗೊತ್ತಾಗೋಲ್ಲ. ಅದು ಕೊನೆಗೆ ಹೋಗ್ತಾ ಗೊತ್ತಾಗುತ್ತೆ. ಈ ಸಿನಿಮಾ ನೋಡಿದಾಗ ಮೊದಲೇ ನಮ್ಗೆ ಅದನ್ನು ಗೊತ್ತಾಗೋದ್ರಿಂದ ದಯವಿಟ್ಟು ಯಂಗ್ ಜನ್ರೇಷನ್ ತುಂಬ ನೋಡಬೇಕು. ಈ ಸಿನಿಮಾ ನೋಡೋದ್ರಿಂದ ಒಂದು ಸೋಷಿಯಲ್ ಮೆಸೇಜ್ ಇದೆ, ಅಪ್ಪ ಅಮ್ಮನ ನಾವು ಪ್ರೀತಿ ಮಾಡಬೇಕು ಅನ್ನೋದು. ದಯವಿಟ್ಟು ಇಂಥ ಸಿನಿಮಾಕ್ಕೆ ತುಂಬ ಜನ ಬಂದು ನೋಡಬೇಕು, ಹರಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಇಂಥ ಸಿನಿಮಾಗಳು ಇನ್ನೂ ಹೆಚ್ಚು ಬರಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಚೆನ್ನಾಗಿದೆ ಮೂವಿ. ನನ್ನ ಬ್ರದರೇ ಹೀರೋ ಇದರಲ್ಲಿ. ಈಗಲ ಜನ್ರೇಷನಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತಂದೆ ವ್ಯಾಲ್ಯೂ, ತಾಯಿ ವ್ಯಾಲ್ಯೂ, ಮತ್ತು ಇದು ಫ್ರೆಂಡ್ಸ್ ಸರ್ಕಲ್ ಹೇಗಿರುತ್ತೆ, ಫ್ರೆಂಡ್ಸ್ ಹೇಗೆ ಹೆಲ್ಪ್ ಮಾಡ್ತಾರೆ, ಪ್ರತಿಯೊಂದು ಸಹ ಪಿನ್ ಟು ಪಿನ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಪ್ಲೀಸ್ ಕನ್ನಡ ಮೂವಿ ನೋಡಿ, ಕನ್ನಡ ಹೀರೋಗಳಿಗೆ ಪ್ರೋತ್ಸಾಹ ಕೊಡಿ. ಇಷ್ಟೇ. ಚೆನ್ನಾಗಿದೆ ಮೂವಿ. ಎಲ್ಲ ಬಂದು ಕನ್ನಡ ಮೂವಿ ನೋಡಿ ಹಾರೈಸಿ ಬೆಳೆಸಿ ಹೊಸ ಪ್ರತಿಭೆಗಳಿಗೆ ಆಶೀರ್ವಾದ ಮಾಡಿ ಎಲ್ಲ ಬಂದು ಕನ್ನಡ ಮೂವಿನ ನೋಡಿ ಅಂತ. ಸಿನಿಮಾ ತುಂಬ ಚೆನ್ನಾಗಿದೆ. ಸೆಂಟಿಮೆಂಟು, ಅಪ್ಪ ಅಮ್ಮನ ವ್ಯಾಲ್ಯೂ, ಆಮೇಲೆ ಫ್ರೆಂಡ್ಸು, ಆಮೇಲೆ ಹೋಗ್ತಾ ದಾರಿಲಿ ಏನೇನು ಕನೆಕ್ಟ್ ಆಗುತ್ತೆ ಎಲ್ಲ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ತುಂಬ
ಎಮೋಷನ್ ಆಗಿದೆ ಎಲ್ಲ, ಆಮೇಲೆ ಪ್ರೀತಿ ಲವ್ ಎಲ್ಲ ಇದೆ. ತುಂಬ ಎಮೋಷನ್ ಬರುತ್ತೆ ಆ ಮೂವಿಯಿಂದ. ತುಂಬ ಖುಷಿ ಆಯಿತು ನೋಡಿ. ನಮ್ಮ ಬ್ರದರೇ ಮೂವಿ ಮಾಡಿದ್ರು ಹೀರೋ ಆಗಿ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್ ಸಿನಿಮಾ, ಫೀಲ್ ಗುಡ್ ಸಿನಿಮಾ, ಹಾಡುಗಳು ಚೆನ್ನಾಗಿದೆ, ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಹೈವದನ ಸರ್ಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಅದ್ಭುತವಾದಂತಹ ಒಂದು ಸಿನಿಮಾ ಈಗ ನಡೀತಾ ಇರೋಂಥ ಟ್ರೆಂಡಿಗೆ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ದ ಬೆಸ್ಟ್ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇಂಥ ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ನಾನು ಒಬ್ಬ ಕಲಾವಿದನಾಗಿ ಅಭಿನಯಿಸಿದ್ದಕ್ಕೆ ನನಗೆ ತೃಪ್ತಿ ಇದೆ. ಯಾಕೆ ಅಂತಂದರೆ ಚಾಲೆಂಜಸ್ಗಳು ಇರುತ್ತೆ. ಯಾಕಂದರೆ ಒಬ್ಬ ಕಿರುತೆರೆಯಲ್ಲಿ ಗುರುತಿಸ್ಕೊಂಡಂತಹ ನಿರ್ದೇಶಕರು ಇಂಥ ಒಂದು ಲಾರ್ಜ್ ಸ್ಕೇಲಲ್ಲಿ ಸಿನಿಮಾ ಮಾಡಿ ಜನರಿಗೆ ಕನ್ವಿನ್ಸ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಹಾಗೂ ಈ ಒಂದು ವಿಚಾರದಲ್ಲಿ ಹೈವದನ ಸರ್ ಗೆದ್ದಿದ್ದಾರೆ. ಆ್ಯಂಡ್ ದಯವಿಟ್ಟು ಪ್ರೇಕ್ಷಕರು ಈ ಸಿನಿಮಾನ ಬಂದು ನೋಡಿ, ಮಿಸ್ ಮಾಡದೆ ನೋಡಿ. ಯಾಕೆ ಅಂತಂದರೆ ನೀವೆಲ್ಲ ಇದಕ್ಕೂ ಮುಂಚೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅನ್ನೋ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ತಂದೆ ಮಗನ ಒಂದು ಸಂಬಂಧವನ್ನು ಹೇಳಿದರು. ಅದು ನಿಮ್ಗೆ ಇಷ್ಟ ಆಗಿತ್ತಲ್ವಾ? ಆ ಸಿನಿಮಾ ಬಿಟ್ಟರೆ ನೆಕ್ಸ್ಟ್ ತಂದೆ ಹಾಗೂ ಮಗನ ಸಂಬಂಧ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡಬೇಕು, ಎಂಜಾಯ್ ಮಾಡಬೇಕು ಅನ್ನೋದಾದರೆ ದಯವಿಟ್ಟು ಎಲ್ಲೋ ಜೋಗಪ್ಪ ನಿಮ್ಮ ಅರಮನೆ ಸಿನಿಮಾನ ನೋಡಿ ಒಂದು ಒಳ್ಳೆ ಸಿನಿಮಾನ ಗೆಲ್ಲಿಸಿ. ಯಾಕೆಂದರೆ ನಾವೆಲ್ಲ ಹೊಸಬ್ರು, ನಮಗೆ ಜನಗಳು ಬಂದ್ರೇ ಹೆಚ್ಚೆಚ್ಚು ಶೋ ಸಿಗೋದು ಹಾಗೂ ಚಿತ್ರಮಂದಿರಗಳು ಸಿಗೋದು. ದಯವಿಟ್ಟು ಸಿನಿಮಾಗಳನ್ನು ನೋಡಿ. ಕೇಳ್ತಿರ್ತಿರಲ್ಲ ಕಂಟೆಂಟ್ ಬೇಕು, ಕಂಟೆಂಟ್ ಇರೋ ಸಿನಿಮಾ ಬಂದರೆ ನಾವು ಖಂಡಿತವಾಗ್ಲೂ ನೋಡ್ತೀವಿ ಅಂತ. ಇಲ್ಲಿ ನಮ್ಮಲ್ಲಿ ಯಾರೂ ಸ್ಟಾರ್ಗಳಿಲ್ಲ, ಓಕೆ, ಎಲ್ಲ ಹೊಸಬ್ರೇ ಮಾಡಿರೋದು. ಆದರೆ ಕಂಟೆಂಟ್ ಇದೆ, ನಿಮಗೆ ಇಷ್ಟವಾಗುವಂಥ ಕಂಟೆಂಟ್ ಇದೆ. ಅಪ್ಪ ಮಗನ ಸಂಬಂಧಗಳ ಬಗ್ಗೆ ಸಿನಿಮಾಗಳು ಬರೋದು ಭಾಳ ಅಪರೂಪ. ಆಗ ಅದರಲ್ಲೂ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಟ್ರೆಂಡ್ ನಡೀತಾ ಇದೆ. ಆ ಒಂದು ನಡುವೆ ಅಪ್ಪ ಮಗನ ಸಂಬಂಧವನ್ನು ಹೇಳುವಂತಹ ಒಂದು ಸಿನಿಮಾ ಬಂದಿದೆ. ದಯಮಾಡಿ ಈ ಏನು ಇವತ್ತು ನಾಳೆ ನಾಡಿದ್ದು 3 ದಿನ ಏನಿದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಮ ಸಿನಿಮಾಗಳನ್ನು ಗೆಲ್ಲಿಸಿ. ಹಾಗೂ ಥಿಯೇಟ್ರ್ಗಳಲ್ಲಿ ಸಸ್ಟೇನ್ ಆಗಬೇಕು. ಅದಾಗಬೇಕಂದ್ರೆ ನೀವುಗಳು ಬಂದು ಸಿನಿಮಾ ನೋಡಬೇಕು.